ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ಅವರ ಕಳ್ಳ ತಾಯಿಯಾಗಿ ಎಂಟ್ರಿ ಕೊಟ್ಟು ಈಗ ಭಾಗ್ಯಲಕ್ಷ್ಮಿ ಅವರ ಒಂದು ಮನೆಯ ಸದಸ್ಯರಾಗಿ ಉಳ್ಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸುಂದ್ರಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಸಿಕ್ಕಿದ್ದಾರೆ. ಪೂಜಾ ಹಾಗೂ ಸುಂದ್ರಿ ಅವರ ಕಾಂಬಿನೇಷನಲ್ಲಿ ಸಾಕಷ್ಟು ಸೀನ್ಗಳನ್ನು ಈಗಾಗಲೇ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿರ್ತಾರೆ. ಬಿಕಾಸ್ ಯಾಕಂದರೆ ಇವರಿಬ್ಬರ ಕಾಂಬೋದಲ್ಲಿ ಅಷ್ಟು ಕಾಮಿಕ್ ರೋಲ್ ಆಗಿತ್ತು ಆ್ಯಂಡ್ ಅಷ್ಟೇ ಚೆನ್ನಾಗಿ ಸಹಜವಾಗಿ ಇಬ್ಬರು ಕೂಡ ಆ್ಯಕ್ಟ್ ಮಾಡ್ತಿದ್ರು. ಈಗ ಪೂಜಾ ಅವರನ್ನು ಮದುವೆ ಮಾಡಿಸಿ ಕಳಿಸ್ಕೊಡ್ತಾ ಇದ್ದಾರೆ ಸುಂದ್ರಿ ಅವರು. ಹಾಗೆಯೇ ಪೂಜಾ ಅವರ ಒಟ್ಟಿಗೆ ಇರುವಂತಹ ಸೀನ್ಸ್ ಕಡಿಮೆ ಆಗುತ್ತೆ. ಸೊ ಎಷ್ಟು ಬೇಜಾರಾಗ್ತಿದೆ. ಹಾಗೆಯೇ ಮದುವೆ ಇವರು ಕಳ್ಳಿಯಾಗಿ ಎಂಟ್ರಿ ಕೊಟ್ಟಿರೋದ್ರಿಂದ ಮದುವೆಯಲ್ಲಿ ಇನ್ನೂ ಕಳ್ತನ ಏನೋ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇದೆಯಾ ಇರುವಂತಹ ಒಟ್ಟಾರೆ ಅಂತ ಇನ್ಫಾರ್ಮೇಷನ್ ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನಾನು 1 ಗ್ರಾಮ್ ಕೂಡ ಕಮ್ಮಿ ಆಗಿಲ್ಲ, ಹಾಗೆ ಇದ್ದೀನಿ. ಆಗೋದು ಬೇಡ ಮೇಡಮ್, ಯಾಕಂತಂದ್ರೆ ನಿಮ್ಮನ್ನ ನೋಡಿದ್ರೆ ತುಂಬ ಲಕ್ಷ್ಮಿ ತರ ಕಾಣಿಸ್ತಾರೆ, ಹಂಗೆ ಇರಬೇಕು. ಪೂಜಾ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಖಂಡಿತ ಇಲ್ಲ, ಕಳ್ತನ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ. ಯಾಕಂದರೆ ಭಾಗ್ಯನ ಒಂದು ಒಳ್ಳೆತನ ನಮ್ಮ ಮೇಲೆ ಅಂಥ ಪ್ರಭಾವ ಬೀರಿದೆ. ಸೊ ಒಳ್ಳೆತನದಲ್ಲಿ ಇರಬೇಕು, ಒಳ್ಳೆಯವರಾಗಿ ನಡ್ಕೊಂಡ್ರೆ ಜೀವನದಲ್ಲಿ ಒಂದು ನಾವು ಯಶಸ್ಸು ಕಾಣೋದು ಅಂತ ಭಾಗ್ಯನ ಜೀವನದಿಂದ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದಮೇಲೆ ನಾನು ಅವಳ ಮನೇಲಿದ್ದು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪಾಗತ್ತೆ. ಹಾಗಾಗಿ ಕಳ್ತನ ಎಲ್ಲ ಏನೂ ಇಲ್ಲ, ಬರೀ ತರಲೆ ಮಾಡ್ತಾ ಇರ್ತೀನಿ. ತರಲೆ ಅಂತೂ ನಿಲ್ಲಿಸಲ್ಲ ಸುಂದ್ರಿ. ತರಲೆ ಮಾಡಿಕೊಂಡು ಎಲ್ಲರ ಕಾಲು ಎಳ್ಕೊಂಡು ಪೂಜಾ ನಂದು ಒಡನಾಟ ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಾ ಇದ್ರಿ, ಅವಳನ್ನ ಗೋಳ ಇಕ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ನನಗೆ. ಅಫ್ಕೋರ್ಸ್ ಇವಾಗ ಮದುವೆ ಮಾಡಿಕೊಂಡು ಅವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಇನ್ಯಾರನ್ನಾದ್ರೂ ಹಿಡ್ಕೋತೀನಿ ಗೋಳ ಇಕ್ಕೊಳ್ಳೋಕ್ಕೆ. ಮೇಬಿ ಗುಂಡಣ್ಣನ ಹಿಡ್ಕೋಬೋದು. ಹಾಂ, ಗುಂಡ ತನ್ವಿ ಇದ್ದಾರೆ, ನಾನು ಗೋಳ ಇಕ್ಕೊಳ್ಳೋಕ್ಕೆ. ಭಾಗ್ಯನೂ ಇದ್ದಾಳೆ, ಭಾಗ್ಯನೂ ಮಧ್ಯದಲ್ಲಿ ಗೋಳ ಇಕ್ಕೋತಾ ಇರ್ತೀನಿ. ನೋಡೋಣ ಹೇಗೆ ಕತೆಗಾರರು ಅದನ್ನು ಹೇಗೆ ತೊಗೊಂಡು ಹೋಗ್ತಾರೆ ಅಂತ. ಬಟ್ ಈ ತರಲೆ ಗುಣ ಅಂತೂ ಖಂಡಿತ ಸುಂದ್ರಿ ಬಿಡಲ್ಲ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ಯಾಕಂತಂದರೆ ಕನ್ನಡ ಕೃತರ ವೀಕ್ಷಕರಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡುವಂತಹ ಆಡಿಯನ್ಸ್ಗೆ ನಿಮ್ಮ ಮತ್ತು ಪೂಜಾ ಅವರ ಸೀನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ನೀವೇನೋ ತರಲೆ ಮಾಡ್ತಿದ್ರು, ಅವರೇನೋ ಒಂದು ಬೈತಿದ್ರು, ಆಮೇಲೆ ಅವರೇನೋ ನಿಮ್ಗೆ ಟಾಂಗ್ ಕೊಡ್ತಿದ್ರು, ನೀವು ಟಾಂಗ್ ಕೊಡ್ತಿದ್ರಿ. ಪರಸ್ಪರ ಇಬ್ಬರ ಕಾಂಬಿನೇಷನ್ ಸೀನ್ಗಳನ್ನ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ಗಳನ್ನು ಕೂಡ ಆಗ್ತಿದ್ರು ಕೂಡ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಇನ್ಮುಂದೆ ಮದುವೆ ಆದಮೇಲೆ ಬೇರೆ ಬೇರೆ ಕಡೆ ಹೋದಾಗ ಅವರಿಬ್ಬರು ಗಂಡ ಹೆಂಡತಿ ಸೀನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಸೀನ್ಸ್ ಕಾಂಬಿನೇಷನ್ ಕಡಿಮೆ ಆಗುತ್ತೆ ಅಂತ. ಕಾಂಬಿನೇಷನ್ ಕಮ್ಮಿ ಆಗುತ್ತೆ. ಇದೇನಾಗುತ್ತೆ ಅಂದರೆ ಇಬ್ಬರು ಆರ್ಟಿಸ್ಟ್ಗಳು ಹೇಗೆ ಕ್ಯಾರೆಕ್ಟರ್ ವೈಸು ಹತ್ತಿರ ಆಗ್ತಾ ಇರ್ತಾರೋ ವೈಯಕ್ತಿಕದಲ್ಲೂ ತುಂಬ ಹತ್ತಿರ ಆಗ್ತಾ ಇರ್ತೀವಿ. ಬಹುಶಃ ನಾನು ಪೂಜಾನ ಮಿಸ್ ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ಆಶಾನಂತೂ ಖಂಡಿತ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಎಲ್ಲಿದ್ರು ನಾವು ಒಟ್ಟಿಗೆ ಉತ್ಕೊಂಡು ಊಟ ಮಾಡ್ತಾಯಿದ್ವಿ, ಕಾಫಿ ಕುಡಿತಾಯಿದ್ವಿ, ಏನೋ ಹರಡ್ತಾ ಇದ್ವಿ. ಸಿನಿಮಾಗಳ ಬಗ್ಗೆ ಮಾತಾಡೋದು, ಸೀರಿಯಲ್ಗಳ ಬಗ್ಗೆ ಮಾತಾಡೋದು, ಮತ್ತು ಜೀವನದ ಒಂದು ಆಗು ಹೋಗುಗಳ ಬಗ್ಗೆ ಮಾತಾಡೋದು, ಈ ಥರದ್ದು. ನಾನು ಅವಳ ವಯಸ್ಸಲ್ಲಿ ನಾನು ತುಂಬ ದೊಡ್ಡವಳಾಗಿದ್ದರಿಂದ ಬುದ್ಧಿವಾದ ಹೇಳ್ತಾ ಇದ್ದೆ. ಆಮೇಲೆ ಹೀಗಲ್ಲ ಹಾಗೆ ಅಂತ ಅಷ್ಟೇ ನಿಷ್ಠೆಯಿಂದ ಅಷ್ಟೇ ಪ್ರೀತಿಯಿಂದ ಅವಳು ಕೇಳೋಳು. ಬಹುಶಃ ಈ ಒಂದು ಇದನ್ನು ನಾನು ಮಿಸ್ ಮಾಡ್ಕೋತೀನೋ. ಆಮೇಲೆ ಸುಂದರಿ ಪೂಜೆ ಆಗಿ ಅವಳ ಕಾಲು ಎಳೆಯೋದಂತೂ ಖಂಡಿತ ಮಿಸ್ ಮಾಡ್ಕೋತೀನಿ. ಬಟ್ ದ ಶೋ ಮಸ್ಟ್ ಗೋ ಆನ್ ಅಲ್ವಾ. ಸೊ ಹಾಗಾಗಿ ಕತೆ ಅಲ್ಲಿಗೆ ಅವಳು ಹೋದ್ರೇ ಚಂದ ಅಂತ ಅಂದಮೇಲೆ ವೀಕ್ಷಕರಿಗೋಸ್ಕರ ನಾವು ಅದನ್ನು ತ್ಯಾಗ ಮಾಡಲೇಬೇಕಾಗತ್ತೆ. ಮದುವೆ ಸೀನ್ ಅಂತ ಬಂದಿದ್ದಾಯಿತು. ಇವಾಗಲೇ ಒಂದಷ್ಟು ಶಾಸ್ತ್ರ ಸಂಪ್ರದಾಯಗಳೆಲ್ಲ ನಡೀತಾ ಇದೆ. ಸೊ ಯಾವ್ಯಾವ ಶಾಸ್ತ್ರಗಳು ನಡೀತಾ ಇದೆ ಆ್ಯಂಡ್ ಸಂಗೀತ ಏನಾದರೂ ಇದೆಯಾ? ನೀವಲ್ಲದ್ರಲ್ಲಿ ಏನೋ ಸ್ಟೆಪ್ಸ್ ಏನಾದರೂ ಹಾಕ್ತೀರಾ? ಗೊತ್ತಿಲ್ಲ. ಇದು ಎಂಟ್ರಿ ಸೀನ್ ಆಯಿತು, ಆಮೇಲೆ ಬಳೆ ಶಾಸ್ತ್ರ ಆಯಿತು. ಇವಾಗ ಸಂಗೀತ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಸ್ಟೆಪ್ ಹಾಕ್ತೀವಿಲ್ವೋ ಗೊತ್ತಿಲ್ಲ. ಸೊ ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.